ಬೇಗ ಜಡ್ಜ್ ಮಾಡಿ ನಮ್ಮನ್ನು ಸೋಷಿಯಲ್ ಮೀಡಿಯಾ ಒಂದು ತೀರ್ಮಾನಕ್ಕೆ ಬರ್ತಾರೆ ಯಾವುದೋ ಒಂದು ವಿಷಯಕ್ಕೆ. ವೆರಿ ರೀಸೆಂಟ್ಲಿ ನಾನು ಒಂದು ರೀಲ್ ಬಂದಿತ್ತು, ಆ ರೀಲಲ್ಲಿ ಏನಾಗಿದೆ ಎರಡೂ ನಾನು ಹೇಳ್ಬಿಡ್ತೀನಿ ನಿಮಗೆ, ಅದ್ರ ಮೇಲೆ ನೀವು ಜಡ್ಜ್ ಮಾಡಿ ಏನನ್ಬಿಟ್ಟು ಅಂತ. ಒಂದು ಮಗುನ ಸ್ಕೂಲ್ಗೆ ಏನೋ ಲೇಟಾಗಿ ಕರ್ಕೊಂಬಂದಿರ್ತಾರೆ ಅಂತ, ಆ ಸ್ಕೂಲಲ್ಲಿ ಏನೋ ಆಚೆ ನಿಲ್ಲಿಸಿದ್ದಾರೆ, ಗ್ರೌಂಡಲ್ಲಿ ನಿಲ್ಲಿಸಿದಾರೋ ಬಿಸಿಲಲ್ಲಿ ನಿಲ್ಲಿಸಿದಾರೋ ಅದೇನೋ ಆಗಿದೆ, ಆ ಮಗು ತಲೆ ಸುತ್ತೇನೋ ಬಿದ್ದಿದೆ, ಅದೋ ವಿಷಯ ಪೇರೆಂಟ್ಸ್ ಗೊತ್ತಾಗಿದೆ, ಅವ್ರು ಬಂದು ಪ್ರಿನ್ಸಿಪಲ್ನ ಜಗಳ ಮಾಡಿದ್ದಾರೆ. ಫೈನ್, ಇಲ್ಲ ಅಂತಲ್ಲ. ಈ ಭರಾಟೆಯಲ್ಲಿ ಏನಾಗಿದೆ, ಅವರು ಮಾತಿನ ಚಕಮಕಿ ಬೆಳೆದಿದೆ, ಅದೇನೇನೋ ಆಗಿದೆ. ಈಗ ಈ ಪೇರೆಂಟು ನೀವೇ ಪ್ರಿನ್ಸಿಪಲ್ ಅಂದ್ಕೊಳ್ಳಿ, ನಿಮ್ಗೆ ವೀಡಿಯೋ ಮಾಡ್ತಿದ್ದಾರೆ, ನೀವು ಪ್ರಿನ್ಸಿಪಲ್ಲು ಆ ಕುರ್ಚಿಯಲ್ಲಿ ಕೂತಿದ್ದೀರಾ, ಮತ್ತು ನೀವು ಪ್ರಾಯಶಃ ಕನ್ನಡದವ್ರು ಅಲ್ವೇನೋ ಮೋಸ್ಟ್ಲಿ ಇಂಗ್ಲೀಷಲ್ಲೇನೋ ಮಾತಾಡ್ತಾ ಇದ್ದೀರಾ. ಅದು ಪೀಕಲ್ಲಿದೆ ಅವಾಗ ಜಗಳ ಹೆಂಗ್ ಸ್ಟಾರ್ಟ್ ಆಯಿತು ಅನ್ನೋ ಸೀನ್ ಇಲ್ಲ ಅಲ್ಲಿ. 0 ಇಂದ ಹೆಂಗ್ ಸ್ಟಾರ್ಟ್ ಆಯಿತು, ಯಾರು ಸ್ಟಾರ್ಟ್ ಮಾಡಿದ್ರು ಅದು ಏನೋ ಇಲ್ಲ ಅಲ್ಲಿ, ಹಾಫ್ ವೇ. ಈಗ ಅವ್ರು ಒಂದೇ ಸಲ ಡೋಂಟ್ ಟಾಕ್ ಹಿಯರ್, ಗೋ ಔಟ್, ಅದು ಇದೇನೋ ಹೇಳ್ತಾರೆ, ಇವರು ಏನೋ ಬೈತಿದ್ದಾರೆ. ಕೊನೆಯಲ್ಲಿ ಇವ್ರು ಸಡನ್ನಾಗಿ ಆ ಟಾಪಿಕ್ನ ಭಾಷೆಗೆ ತಿರುಗಿಸ್ಬಿಡ್ತಾರೆ. ಕನ್ನಡದಲ್ಲಿ ಮಾತಾಡ್ರಿ, ನೀವು ಕನ್ನಡದಲ್ಲಿ ಮಾತಾಡ್ರಿ, ಪ್ರಿನ್ಸಿಪಲ್ ಆಗ್ಬಿಟ್ಟು ಇಲ್ಲಿದ್ದೀರ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ರಿ ಅಂತ. ನಾನು ಆ ರೀಲ್ನ ನೋಡಿದೆ. ನಾನು ನೋಡಿದಾಗ ನನಗೇನು ಅನ್ನಿಸ್ತು ಅಂತ ಅಂದರೆ, ನೀವು ಭಾಷೆಯನ್ನು ಈಗ ಆ ಕಮೆಂಟ್, ಆ ನಿಮ್ಮ ಕಾನ್ವರ್ಸೇಷನ್ ಗೆಲ್ಲಕ್ಕೋಸ್ಕರ ಕನ್ನಡನ ಬಳಸ್ಕೋಬೇಡಿ. ಖಂಡಿತ ಹೌದು, ನಿಮ್ಮ ಕೇಸ್ ತಪ್ಪಲ್ಲ. ಆಸ್ ಅ ಪೇರೆಂಟ್ ನಾನು ಹೇಳ್ತೀನಿ, ನೀವು ಅದನ್ನು ಫೈಟ್ ಮಾಡೋ ರೀತಿ ಫೈಟ್ ಮಾಡಿ. ವಾದ ಮಾಡ್ತಿರೋ ರೀತಿ ಭಾಷೆ ತಗೊಂಬಂದಿರೋ ಭಾಷೆನೇ ಆಗ್ತಿರ್ತೀಯ ಮಧ್ಯ ಅಂತ ನಾನು ಹಾಕಿದ್ದಕ್ಕೆ ಎಷ್ಟೋ ಜನ, ನೀನೊಬ್ಬ ಕನ್ನಡ ಆರ್ಟಿಸ್ಟ್ ಏನೋ, ಇಲ್ಲಿ ತಿಂದು ಇಲ್ಲಿ ಬೆಳೆದ ನಿಮ್ಮನ್ನು ಬೆಳೆಸ ನನ್ನ ಮಕ್ಕಳ ನಿಮ್ಮ ಕನ್ನಡದ ಮೇಲೆ ಇಲ್ಲ ಅದಿಲ್ಲ. ಅಣ್ಣ, ನಾನು ಸಿಂಪಲಾಗಿ ಒಂದು ಹೇಳ್ತೀನಿ, ಕನ್ನಡ ನಿನಗೂ ಅಮ್ಮ ನನಗೂ ಅಮ್ಮ. ನಿನಗೆಷ್ಟು ರೈಟ್ಸ್ ಅವಳ ಮೇಲೆ ಇದೆ, ನನಗೂ ಅಷ್ಟೇ ರೈಟ್ಸ್ ಇದೆ. ನಮ್ಮಮ್ಮಂತ ನಿಮ್ಮ ಜಗಳದ ಮಧ್ಯೆ ಯಾಕ್ರೆ ನಿಲ್ಲಿಸ್ತೀರಾ ನೀವು? ನೀನು ಯಾಕೆ ನಿಲ್ಲಿಸ್ತೀಯ ಜಗಳಕ್ಕೆ? ಯೂಸ್ ಮಾಡೋ ಥರ ಅದನ್ನು ಯೂಸೇ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ನೀನು ಈಕ್ವಲ್ ಆಗಿ ಅರ್ಥ ಆಗೋ ಒಂದು ಕತೆ ಹೇಳ. ಒಂದು ಮನೇಲಿ ಇಬ್ರು ಗಂಡ್ಮಕ್ಳು ಇರ್ತಾರೆ. ಮೊದಲೇ ಅವ್ನು ಬಂದು ಹೇಳ್ತಾನೆ, ಅಮ್ಮ ನಿಂಗೆ ಮೈ ಹುಷಾರಿಲ್ಲ ಅಂತ ಇದಕ್ಕೊಂದು ಸೈನ್ ಹಾಕು, ನನಗೆ ಆಫೀಸಲ್ಲಿ ಏನೋ ಲೋನ್ ಸಿಗುತ್ತೆ ಅಂದ್ಬಿಟ್ಟು. ತಮ್ಮ ಬಂದು ಹೇಳ್ತಾನೆ, ಏಯ್ ಯಾಕೋ ಅಮ್ಮನಿಗೆ ಯಾಕೆ ಇಲ್ದಿರೋ ಕಾಯಿಲೆ ಇದೆ ಅಂದ್ಬಿಟ್ಟು ಯಾಕೆ ಅಮ್ಮಂಗೆ ಲೋನ್ ಹಾಕಿಸ್ತೀಯ ಸೈನು, ಅಮ್ಮನ ನಂಗೆಲ್ಲ ಬಳಸ್ಕೋಬೇಡ ಅಂತಾನೆ. ಈಗ ಇವಂದೇನು ತಪ್ಪು? ಕರೆಕ್ಟ್. ಅದೇ ಥರ ನಾನು ಹೇಳ್ತೀನಿ, ಕನ್ನಡ ನಿನಗೂ ಅಮ್ಮ ನನಗೂ ಅಮ್ಮ. ನಿನಗೆ ಹಂಗಿದ್ರೆ ಸ್ಕೂಲ್ಗೆ ಸೇರ್ಸೋವಾಗಲೇ ಪ್ರಿನ್ಸಿಪಲ್ ಕನ್ನಡ ಬರಲ್ಲ ಅಂತ ಗೊತ್ತಿರಲಿಲ್ಲ, ಸ್ಕೂಲ್ಗೆ ಯಾಕೆ ಸೇರಿಸಿದೆ? ಮತ್ತು ಅದೇ ಸ್ಕೂಲ್ಗೆ ಇನ್ನು ಅಷ್ಟು ಕನ್ನಡವೇ ಪ್ರೀತಿಯಾಗಿ ನೀನು ಕನ್ನಡ ಮೀಡಿಯಮೇ ಸೇರ್ಸಪ್ಪ, ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸಿದ್ಯಾ ಅದು ತಪ್ಪು ಅಂತ ನಾನು ಹೇಳ್ತಲ್ಲ. ನನ್ನ ಮಕ್ಕಳು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಿದ್ದಾರೆ ಇವಾಗ. ಸೇರಿಸಿರೋದು ನೀನು ಅಲ್ಲಿ ಇರೋದು ಕಾಂಪೌಂಡ್, ಅದು ವಿಚಾರ ಇದು ಈ ಥರ ಇದೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು, ಅಡ್ಡಿ ಇಲ್ಲ. ಚೈಲ್ಡ್ ವೆಲ್ಫೇರ್ ಕೇರ್ ಸೆಂಟರ್ ಇದೆ, ಅಲ್ಲಿಂದ ಬಾ, ಒಂದು ಲೆಟ್ರ್ ತೊಗೊಂಬ, ಅಫಿಷಿಯಲ್ ಯಾರನ್ನ ಕರ್ಕೊಂಬ. ಹೆಂಗೆ ಮಾಡಿದ್ರಿ ಮೇಡಮ್ ಇದನ್ನು ನೀವು? ಅವಾಗಲೂ ಕ್ಯಾಮ್ರಾ ಇಟ್ಟಕ್ಕೆ ಕೇಳು, ಯಾರು ಅಧಿಕಾರ ಕೊಟ್ಟರು ನಿಮ್ಮ ಬಿಸಿಲಲ್ಲಿ ನಿಲ್ಸಕ್ಕೆ? ನನ್ನ ಮಗುಗೆ ಇವಾಗ ಹಿಂಗಾಗಿದೆ, ನೀವು ನಮಗೆ ಫೋನ್ ಮಾಡಬೇಕಾಗಿತ್ತು, ಅದನ್ನು ಒಂದು ಕಡೆ ಕೂರಿಸಿ ನಮಗೆ ಕರೆದು ಬೈಬೇಕಾಗಿತ್ತು. ಅದನ್ನು ಚಿಕ್ಕ ಮಗು ಲೇಟಾಗಿ ಬರೋಕ್ಕೆ ನಾವು ಕಾರಣ ಅಂತ ಹಿಂಗೆ ಮಾತಾಡಿದ್ರೆ ನಾನು ನಿನಗೆ ಸಪೋರ್ಟ್ ಮಾಡ್ತಾ ಇದ್ದೆ. ಎಕ್ಸಾಕ್ಟ್ಲಿ.